ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಮಾಡ್ತಿದ್ಯಾ? ಚೈನ್ ಸಿಕ್ಕಾಕೊಂಡಿದ್ಯಮ್ಮ, ಬರ್ತಾನೆ ಇಲ್ಲ. ಹೇಗ್ ಸಿಕ್ಕಾಕೋತು? ನನ್ನ ಎತ್ಕೊಂಡ್ ಬರುವಾಗ ಸಿಕ್ಕಾಕೊಂತು ಅನ್ಸತ್ತೆ. ಏನು? ನಾನು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ, ಅವಾಗಿಂದ ಹೀಗೆ ಇದ್ದೀರಾ ಇಬ್ರು? ಗಂಟ್ ಬಿಚ್ಚೋಕ್ ಬರ್ಲಿಲ್ಲ ಅಂದ್ರೆ ನೀವ್ ಊರಿಗೆ ಹೋಗ್ ಬಂದ್ರು ಹೀಗೆ ಇರುತ್ತೆ ಅತ್ತೆ. ನೀನೇ ಹಾಕಿರ್ತೀಯ ಈ ಗಂಟನ್ನ. ಸುಮ್ನೆ ಇದೀನಿ ಅಂತ ಎಲ್ಲ ಆರೋಪನೂ ಮಾಡ್ಬೇಡಿ ಅತ್ತೆ. ಬೇಕು ಅಂದ್ರೆ ನಮ್ಮ ಯಜಮಾನ್ರನ್ನೇ ಕೇಳಿ. ಯಜಮಾನ್ರ? ತಾಳಿ ಕಟ್ಟಿರೋ ಗಂಡ ನಮ್ಮ ಯಜಮಾನ್ರಲ್ವಾ? ಏನ್ ಆಫೀಸರ್? ನೀನ್ ಸುಮ್ನೆ ಇರು ಅಮ್ಮ, ಮಾತಾಡ್ಬೇಡ, ಸುಮ್ನೆ ಇರು. ಏನ್ ಮಾತಾಡ್ತಿದ್ಯೋ? ಅಮ್ಮ, ನೀನ್ ಮಾತಾಡಿಸ್ತಾ ಇದ್ರೆ ಈ ಕಲ್ಯಾಣಿ ಅಲ್ಲಾಡ್ತಿದ್ದಾಳೆ, ಇದು ಬರ್ತಾ ಇಲ್ಲ. ಬಿಡ್ಸು ಬೇಗ. ಬೇಕು ಅಂತಾನೆ ನನ್ ಮಗನ್ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಇವನ್ ಬಿದ್ಬಿಟ್ರೆ ಕಷ್ಟ. ನಾನ್ ಬಿಡಿಸ್ತೀನಿರೋ. ದಮಯಂತಿ ನಿಂತ್ಕೋ. ಅಷ್ಟಕ್ಕೂ ಮಗ ಸೊಸೆ ಇರೋ ರೂಮ್ಗೆ ಬರೋ ಅಗತ್ಯ ನಿನಗೇನು? ಬಾ ಹೊರಗೆ. ಎಲ್ಲಿಗ್ ಬರ್ಬೇಕು? ನೀನೇನೋ ದೊಡ್ಡ ವಿಷಯ ಹೇಳ್ತೀಯ ಅಂತ ಕೆಲಸದವರೆಲ್ಲ ಕಾಯ್ತಾ ಇದಾರೆ. ಬಾ. ಅದೊಂದಿದೆ ಅಲ್ವಾ, ಎಲ್ರಿಗೂ ಕಾಫಿ ಕೊಟ್ಟು ಕೆಲಸ ಮಾಡಿ ಅಂತ ಹೇಳ್ತೀನಿ. ಅತ್ತೆ ಬರಲ್ಲ ಮಾವ, ಹೋಗು ಅಂತ ಹೇಳಿ. ಏಯ್, ನೀನ್ ಯಾರೇ ಅದನ್ನ ಹೇಳಕ್ಕೆ? ಹೋಗ್ತೀನಿ. ಶೌರ್ಯ, ಬೇಗ ಬಿಡ್ಸೋ. ಈಗ್ಲೇ ಬಿಡಿಸ್ತೀನಮ್ಮ, ನೀನ್ ಹೋಗು. ಬೇಗ ಬಿಡ್ಸೋ. ಅವನ್ ತೆಗಿತಾನೆ. ನೀನ್ ಬಾ. ಅಲ್ಲರಿ, ಇವಾಗಿಂದ ಕೌಂಟ್ ಆಫೀಸರ್. ಏನ್ ಕೌಂಟು? ಕ್ಷಣದಲ್ಲಿ ತೆಗಿತೀನಿ ಅಂದ್ರಲ್ಲ. ಅಯ್ಯೋ ನಿನ್. ಆಫೀಸರ್, ಈ ಗಂಟ್ನ ತೆಗೆದು ಹೊರಗಡೆಯಿಂದ ಬಿಡಿಸಿದ್ರು ಬಂದ್ಬಿಡತ್ತೆ. ನನಗೆ ಹೇಳ್ತೀಯಾ? ಬಿಡಿಸು ನೋಡೋಣ. ಬಂದ್ಬಿಡ್ತು. ಇಷ್ಟೊತ್ತು ಏನ್ ಸಿನಿಮಾ ನೋಡ್ತಿದ್ದ? ನೀವ್ ಹೇಳ್ದೇನೆ ಹೇಗೆ? ಬಾಯ್ ಮುಚ್ಚೋ. ನೀನೇನ್ ಮಿಸ್ ಇಂಡಿಯಾ ಅಲ್ಲ, ರಾಕ್ಷಸಿ ತರ ಇದೆಯಾ? ನೀವ್ ನಿಜ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ ಆಫೀಸರ್. ಸ್ಯಾಮ್, ತಿಂಡಿ ತಿನ್ನು. ಇನ್ನ ಎಷ್ಟು ದಿನ ಈ ಪ್ಯಾಕೆಟ್ ಫುಡ್ ತಿನ್ಬೇಕು ಸಿದ್ದು? ನಿನ್ ಜೊತೆ ಲೈಫ್ ಹ್ಯಾಪಿ ಆಗಿರುತ್ತೆ ಅಂತಾನೆ ಅಲ್ವಾ ಎಲ್ಲಾರನು ಎಲ್ಲದನ್ನು ಬಿಟ್ಟು ಬಂದಿದ್ದು? ಹೇಳ್ದೆ ಅಲ್ವಾ, ಅಷ್ಟ್ ಸರಿ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಸಿದ್ದು, ನನ್ನ ನೋವು ಅರ್ಥ ಆಗ್ತಿದೆ ಸ್ಯಾಮ್, ನಿನ್ ಕಷ್ಟ ನನಗೆ ಅರ್ಥ ಆಗ್ತಿದೆ. ಇನ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನ್ ಮಾಡ್ತೀಯಾ? ಹೊಸ ಸಿಮ್ ತಗೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ರೂ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾರಾದ್ರೂ ಒಬ್ರು ನಮಗೆ ಸಹಾಯ ಮಾಡ್ಬೋದು. ಸಿದ್ದು, ಜಾಬ್ ಕೂಡ ಟ್ರೈ ಮಾಡ್ತಿದ್ದೀನಿ, ಸಂಪಾದನೆ ಮಾಡ್ತೀನಿ ಸ್ಯಾಮ್. ನೀನ್ ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ, ನನ್ನ ನಂಬು. ತಿನ್ನು ಸ್ಯಾಮ್. ನೀನ್ ತಿಂದ್ಯಾ ಸಿದ್ದು? ಹಸಿವಾಗ್ತಿಲ್ಲ ಸ್ಯಾಮ್. ಇದೆಲ್ಲ ಕಲ್ಯಾಣಿಯಿಂದಾನೆ ಅಲ್ವಾ? ಆ ಕಲ್ಯಾಣಿನ ಸುಮ್ಮನೆ ಬಿಡಲ್ಲ. ಅವಳು ಅಂತ್ಯ ನೋಡ್ದೇನೆ ನಿದ್ದೆ ಮಾಡಲ್ಲ ಸ್ಯಾಮ್. ನಿನ್ ತಲೆಲ್ ಬುದ್ಧಿ ಇದ್ದೇ ಮಾತಾಡ್ತಿದ್ಯಾ? ನೀನ್ ಹೋಗಿ ಜಗಳ ಶುರು ಮಾಡಿದ್ರೆ ನಮ್ಮನ್ ಬದುಕಕ್ ಬಿಡ್ತಾರ ಸಿದ್ದು? ಹೋಗೋ ಅಗತ್ಯ ಇಲ್ಲ ಸ್ಯಾಮ್. ಇಲ್ಲಿಂದಾನೆ ಬೆಂಕಿ ಹಚ್ತೀನಿ. ನೀನ್ ತಿನ್ನು.
ಏಯ್ ಇವಾಗ ಏನಾಯ್ತು ಅಂತ ನೀವು ಬಣ್ಣದಲ್ಲಿ ಬೆರೆಸ್ಬೇಕು ಅನ್ಕೊಂಡಿದ್ದ ತಿನ್ನರ್ ಕೆಳಗಡೆ ಬಿದ್ದೋಯ್ತು ಅಷ್ಟೇ ಅಲ್ವಾ? ನಾವ್ ಬೆಳೀತಾ ಇದ್ರೆ ಕೆಲವ್ರು ಕಣ್ಣು ನೋಡ್ತಾ ತಡ್ಕೊಳಕ್ಕಾಗ್ದೆ ಕೈಗಳಿಗೆ ಕೆಲ್ಸ ಹೇಳತ್ತೆ, ನಾಶನೂ ಮಾಡತ್ತೆ. ರಾಮಯ್ಯನವ್ರೆ, ನನ್ ಮಾತು ಕೇಳಿಸ್ತಿದ್ಯಾ? ಸೀರೆಗಳೆಲ್ಲ ರೆಡಿಯಾಗಿದೆ. ನಿಮ್ಗೆ ಯಾವ ಥರ ಬೇಕು ಅಂತ ಚೆನ್ನಾಗಿ ಗೊತ್ತು. ಅದೇ ಥರನೇ ರೆಡಿ ಮಾಡಿದೀವಿ, ಪ್ಯಾಕ್ ಕೂಡ ಮಾಡಿದೀವಿ. ಬೆಳಿಗ್ಗೆ ಬಂದು ನೀವು ತಗೊಂಡು ಹೋಗ್ಬೋದು. ಆಯ್ತು, ಬನ್ನಿ. ಹೇಗೋ ಮಾಡಿ ಅವ್ರನ್ನ ಗೆಲ್ಲಿಸ್ಬಿಟ್ಟೆ ಅಂತ ಸಂಭ್ರಮದಿಂದ ವಿಷಲ್ ಹಾಕ್ತಿದ್ಯಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅತ್ತೆ? ಕುಕ್ಕರ್ ಏನು ವಿಸಿಲ್ ಬಂದಿಲ್ಲ ಅಂತ ನೆನ್ಪ್ ಮಾಡೋದಕ್ ಹಾಕ್ದೆ. ಯಾರಿಗೆ? ಕುಕ್ಕರ್ಗ? ಕೊತ್ತೆ ಹೇಳ್ಬೇಡ ನನ್ಗೆ. ಕುಕ್ಕರ್ ಹಿಡ್ದೆ ವಿಷಲ್ ಹೇಗೆ ಹೊಡಿಯತ್ತೆ? ನೋಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ಈಗ ಹೋಗಿ ಅಡಿಗೆ ಮಾಡು. ಹಾರಾಡಿದ್ದಕ್ಕೆ ನಿನ್ಗದೇ ಶಿಕ್ಷೆ. ಅಮ್ಮ, ಅಪ್ಪ ನೋಡು, ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಿದ್ದಾರೆ. ಅಡುಗೆ ಮಾಡ್ತಿದ್ದೀನಿ ಅಲ್ಲ ಶೌರ್ಯ, ಅಡುಗೆ ಮಾಡ್ಬಿಟ್ಟೆ. ನೀವ್ಯಾಕ್ರಿ ಅಡ್ಗೆ ಮಾಡಕ್ ಹೋದ್ರಿ? ಇದಳಲ್ಲ. ಯಾರು? ನಾನೇ ಅಡ್ಗೆ ಮಾಡ್ತೀನಿ ಅಂದೆ. ಮಾವನೇ ಸುಮ್ನೆ ಟಾಸ್ ಹಾಕೊಂಡ್ವಾ ಅಂದ್ರು, ಅದ್ರಲ್ಲಿ ನಾನ್ ಗೆದ್ದೆ. ನಾನ್ ಸೋತ್ಬಿಟ್ಟೆ, ಅದಕ್ಕೆ ಅಡುಗೆ ಮಾಡ್ದೆ. ಏನ್ ನೋಡ್ತಿದ್ಯಾ? ಬಾ ತಿನ್ನೋಣ. ಬಾ ಶೌರ್ಯ. ನಡೀರಿ ಮಾವ. ಬನ್ನಿ. ತಪ್ಪಿಸ್ಕೊಂಡ್ಬಿಟ್ಟೆ ಕಣೆ, ಸಿಗ್ದೆ ಎಲ್ಲೂ ಹೋಗಲ್ಲ. ಅನುಪಮ, ಏನಮ್ಮ? ಪಾಯಸ ಮಾಡಿದೀನಿ, ಎಲ್ರಿಗೂ ಹಾಕು. ಸರಿಮ್ಮ. ಅತ್ತೆ ಮಾಡಿರೋ ಪಾಯಸ ಅಳಿಯನ ಅಡಿಗೆ ಚೆನ್ನಾಗಿದೆ. ಸಾಕು ಸಂಭ್ರಮ, ಬಾಯಿ ಮುಚ್ಕೊಂಡ್ ತಿನ್ನಿ. ಅಮ್ಮ, ನೀವು ಕೂತ್ಕೊಳ್ಳಿ. ಮೊದ್ಲು ನೀನ್ ಕೂತ್ಕೋ. ಪರವಾಗಿಲ್ಲಮ್ಮ, ನೀವು ಕೂತ್ಕೊಳ್ಳಿ. ಅತ್ತೆ, ಸಂತೋಷ ಎಲ್ಲ ನಿಮ್ ಮುಖದಲ್ಲೇ ಕಾಣಿಸ್ತದೆ. ಇರೋದಿಲ್ವ ಪಲ್ಲವಿ? ನಾವು ಕೊಡೋಣ ಅನ್ಕೊಂಡಿರೋ ಸೀರೆಗಳೆಲ್ಲ ಸಿದ್ಧವಾಗಿ ಹೋಯ್ತು. ನನ್ನವರು ಅನ್ಕೊಂಡವರು ನನ್ನ ಪ್ರತಿಷ್ಠೆನ ಕಾಪಾಡಿದ್ರು. ಮರ್ಯಾದೆಗೆ ಮೀರಿದ ದೊಡ್ಡ ಆನಂದ ಇನ್ನೇನಿರುತ್ತೆ? ಕೇಳಿಸ್ಕೊಂಡ್ಯಾ ಶೌರ್ಯ? ನನ್ನವರು ಅನ್ಕೊಂಡಿರೋರಂತೆ ಅಂದ್ರೆ ಕಲ್ಯಾಣಿ ಸಹಾಯ ಸಹಕಾರದಿಂದಾನೆ. ಇಲ್ಲ ಆಫೀಸರ್, ಅವ್ರ ಚರ್ಚೆ ನನ್ ಬಗ್ಗೆ ಅಲ್ಲ. ನೀನ್ ರಾತ್ರಿ ಅಲ್ಲೇ ಇದ್ದೆ ಅಲ್ವಾ? ಏನು ಆಫೀಸರ್, ನೀವೇ ನೋಡಿದ್ರಲ್ಲ, ನಾನು ಅಷ್ಟಕ್ಕೂ ಫೋನ್ನಲ್ಲಿ ಮಾತಾಡದ್ನಾ? ಫೋನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ಇದ್ಯಾ? ಫೋನ್ ಇದ್ಯಾ? ಯೂಟ್ಯೂಬಲ್ಲಿ ನೋಡಿ ಸಹಾಯ ಮಾಡಿರ್ತಾಳೆ. ಬೇಡ ಅನ್ನೋ ಕೆಲಸಗಳನ್ನ ಇನ್ನೂ ಮಾಡ್ತಾನೆ ಇದೆಯಾ ಕಲ್ಯಾಣಿ? ನೀವ್ ಹಾಗ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಾವ್ ಅನ್ಕೊಂಡಿರೋದೇ ನಿಜ. ನೋಡಿದ್ಯಾ ಶೌರ್ಯ? ತಪ್ಪೇನಿದೆ ದಮಯಂತಿ? ಅಂದಿದ್ದು ಅನಿಸ್ಕೋಬೇಕು ಅನ್ನೋ ರೂಲ್ ಏನಿಲ್ವಲ್ಲ. ಬೆಳಗ್ಗೆಯಿಂದ ಕಾಟ ಕೊಡ್ತಾ ಇದೆಯಲ್ಲ, ರಾತ್ರಿನಾದ್ರೂ ಸುಮ್ಮನೆ ಇದ್ಬಿಡು, ಸುಮ್ಮನೆ ತಿನ್ನು.
ಸಂತೋಷ ಪಡ್ತಿದ್ದೀರಾ? ಬೆಳಗ್ಗೆ ಆಗೋ ಅಷ್ಟರಲ್ಲಿ ಸೀರೆ ಇದ್ರೆ ತಾನೆ. ಆ ಸೀರೆಗಳಿಗೊಂದು ಗತಿ ಕಾಣಿಸಿ ನಾನು ಹೊಟ್ಟೆ ಊರಿನ ತಣ್ಣಗ್ ಮಾಡ್ಕೋತೀನಿ. ಮಲ್ಕೊಳ್ಳಿ, ನಿಮಗಿದೆ. ನಾನು ಗೆಲ್ಬೇಕು ಅನ್ಕೊಂಡಿರೋವಾಗ ನೀವ್ ಹೇಗ್ ಗೆಲ್ಲೋಕ್ ಸಾಧ್ಯ? ನಾಳೆ ಹೀಗೇನೆ ನಿಮ್ ಮರ್ಯಾದೆ ಸುಟ್ಟು ಬೂದಿ ಆಗೋಗುತ್ತೆ. ಸಂತೋಷ ಪಡ್ತಿದ್ರಿ ಅಲ್ವಾ? ಈಗ ಕಣ್ಣೀರ್ ಹಾಕಿ. ಸೀರೆಗಳೆಲ್ಲ ಸುಟ್ಟೋಗ್ತಿದೆ. ಅಯ್ಯೋ 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 ದೇವ್ರೆ, ಅಮ್ಮ ಎಲ್ಲ ಸುಟ್ಟೋಗ್ತಿದೆ. ಅಮ್ಮ ಅಮ್ಮ ಅಯ್ಯೋ ಅಮ್ಮ ಅನುಪಮ ಸುಟ್ಟೋಗ್ತಿದೆ, ಸುಟ್ಟೋಗ್ತಿದೆ ಅಮ್ಮ. ಏನು ಅಂದ್ರೆ? ಅಯ್ಯೋ 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 ಅತ್ತೆ, ಅಮ್ಮ ಸುಟ್ಟೋಗ್ತಿದೆ ಅಮ್ಮ, ಸೀರೆಗಳೆಲ್ಲ ಸುಟ್ಟೋಗ್ತಿದೆ. ಬೇಗ ನೀರ್ ಹಾಕಿ ಬೆಂಕಿ ಆರಿಸ್ರು. ಅಮ್ಮ ಈಗಲೇ ಹಾಕ್ತೀನಮ್ಮ. ಬೇಗ ನೀರ್ ಹಾಕಿ, ಅದ್ರಲ್ಲಿ ಕೂಡ ನೀರಿದೆ, ಬೇಗ ತೆಗೆದು ಹಾಕಿ. ನೀರ್ ಹಾಕೋ ಅನುಪಮ, ಸೀರೆ ಎಲ್ಲ ಸುಟ್ಟೋಗ್ತಿದೆ ಅನುಪಮ. ಅಯ್ಯೋ ಯಾರು ಮಾಡಿದ್ದು? ಹೇಳಿ. ಅತ್ತನೆ
ಹೇಗ್ ಕಾಣಿಸ್ತಾ ಇದ್ದೀನಿ ನಿನ್ಗೆ? ಹುಷಾರ್. ಇಲ್ಲ ಅತ್ತೆ, ನೀವೇ ಮಾಡಿದೀರಾ. ಅಮ್ಮ ಯಾಕೆ ಮಾಡ್ತಾರೆ? ಅದೇ ಹಾಗ್ ಕೇಳು ಶೌರ್ಯ. ಕೆಮ್ಮುದ್ರು ಸೀನುದ್ರು ನಾನೇ ಅಂತಾಳೆ. ನೀವೇ ಸುಟ್ಟಾಕಿರೋದು ಅತ್ತೆ. ನೀನ್ ಹೇಳ್ಬಿಟ್ರೆ ಆಗತ್ತಾ? ಅದಕ್ ಸಾಕ್ಷಿ ಬೇಕಲ್ವಾ? ಆಫೀಸರ್, ಅತ್ತೆ ಇಂಥದ್ದೇನಾದ್ರೂ ಮಾಡ್ತಾರೆ ಅಂತಾನೆ ನೆಲದಲ್ಲಿ ಸೀರೆ ಸುತ್ತ ಬಣ್ಣ ಹಾಕಿದ್ದೆ. ಅಲ್ಲಿ ಹೆಜ್ಜೆ ಗುರುತುಗಳಿದೆ. ಅದೇ ಬಣ್ಣ ಅತ್ತೆ ಕಾಲ್ಗೂ ಅಂಟಿದೆ. ಇವಾಗೇನಂತೀರಾ? ಇಡೀ ದಿನ ಕೆಲಸ ಮಾಡಿರುವಾಗ ಎಲ್ಲೋ ಒಂದ್ ಕಡೆ ಅಂಟ್ಕೊಂಡಿರತ್ತೆ. ಏನ್ ಆಫೀಸರ್, ನ್ಯಾಯ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸರಿ, ನಿಮಗಿದ್ ಸರಿ ಹೋಗಲ್ಲ ಅಂದ್ರೆ ನಿಮಗ್ ಸರಿ ಹೋಗುವಂತ ಸಾಕ್ಷಿನ ರೆಡಿ ಮಾಡಿದೀನಿ. ನೋಡಿ ಆಫೀಸರ್, ಸಾಕ್ಷಿ ಸಾಕಲ್ವಾ ಆಫೀಸರ್? ನಿಮ್ಮ ಅಮ್ಮನ ಮೇಲೆ ನಾನು ಸುಮ್ನೆ ಆರೋಪ ಮಾಡಿಲ್ಲ ಅನ್ನೋದಕ್ಕೆ, ಅವರೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ. ಅದು ಬಾಯಿ ಮುಚ್ಚು. ಇನ್ನು ಏನ್ ಹೇಳಿ ತಪ್ಪಿಸ್ಕೋಬೇಕು ಅನ್ಕೋತಿದ್ಯಾ? ಇನ್ನು ಏನ್ ಹೇಳಿ ಮೋಸ ಮಾಡ್ಬೇಕು ಅನ್ಕೋತಿದ್ಯಾ? ಇದು ನಮ್ ಕಷ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ ಮರ್ಯಾದೆಗೆ ಸಂಬಂಧಪಟ್ಟಿದ್ದು. ಹೀಗ್ ಸುಟ್ಟಾಕೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಛೀ, ನೀನ್ ಅಷ್ಟಕ್ಕೂ ಮನುಷ್ಯಲೇನಾ? ಎಲ್ರ ಜೊತೆಗೆ ಅಲ್ವಾ ನೀನೇನು ಬೆಳೆಸಿದ್ದು? ಈ ಕೆಟ್ಟ ಬುದ್ಧಿ ನಿನ್ಗೆ ಹೇಗ್ ಬಂತು? ತಾಯಿ ಕೆಲ್ಸನ ಹಾಳು ಮಾಡ್ಬೇಕು ಅಂತ ನಿನಗೆ ಹೇಗ್ ಅನ್ನಿಸ್ತು? ನಿನ್ನ ನೋಡಿದ್ರೇನೆ ನನ್ಗೆ ಅಸಹ್ಯ ಆಗ್ತಿದೆ. ನಿನ್ನಂತವಳ ಹೆತ್ತಿದ್ದಕ್ಕೆ ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ. ಮಾತಲ್ಲಿ ಸರಿ ಮಾಡ್ಕೋಬಾರ್ದಮ್ಮ. ಇವಳು ಮಾಡಿರೋ ಕೆಲ್ಸಕ್ಕೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇವಳು ಎಂತವಳು ಅನ್ನೋದು ಇಡೀ ಊರಿಗೆ ಗೊತ್ತಾಗ್ಬೇಕು. ಚಿನ್ನಿ, ಆವೇಶ ಪಡ್ಬೇಡ. ಮಾತ್ಗೋಸ್ಕರನೇ ಅಲ್ವೇ ನಮ್ಮ ಇಷ್ಟೆಲ್ಲ ಮಾಡಿದ್ದು. ಕಣ್ಮುಂದೆನೆ ಸುಟ್ಟು ಬೂದಿ ಆಗೋದ್ರೆ ಆವೇಶ ಬರಲ್ವಾ? ಯಾಕೆ ಮಾತಾಡ್ತಿಲ್ಲ ಆಫೀಸರ್? ಸಾಕ್ಷಿ ಸಿಕ್ಕಿದ್ರೂ ಏನು ಹೇಳ್ತಿಲ್ವಲ್ಲ? ಏನ್ ಶೌರ್ಯ, ಈ ಮನೆಗೊಂದ್ ನ್ಯಾಯ, ನಿನ್ ತಾಯಿಗೊಂದ್ ನ್ಯಾಯನಾ? ಯಾಕಮ್ಮ ಹೀಗ್ ಮಾಡ್ದೆ? ಈಗ ನಾನು ಏನೇ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಕಣೋ. ಆಮೇಲೆ ಹೇಳ್ತೀನಿ. ಅಮ್ಮ, ನಿನ್ನಿಂದ ಅನಿಸ್ಕೋಬೇಕಾಗಿ ಬಂದಿದೆ. ಸಂಬಂಧ ಇಲ್ದಿರೋರ್ ವಿಷಯದಲ್ಲಿ ತಲೆ ಯಾಕೆ ಹಾಕ್ಬೇಕು? ಹೀಗೆ ಸುಟ್ಟಾಕಿದಾದ್ರೂ ಯಾಕೆ? ಇದು ಕರೆಕ್ಟ್ ಅಲ್ಲಮ್ಮ, ಕರೆಕ್ಟ್ ಅಲ್ಲ.